ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಈ ಚಂದ್ರಗ್ರಹಣದ ದಿನದಂದು ಈ 5 ವಸ್ತುಗಳನ್ನು ದಾನ ಮಾಡುವುದರಿಂದ ಚಂದ್ರದೇವನ ಕೃಪೆಗೆ ಪಾತ್ರವಾಗುವುದು ಹೇಗೆ, ಯಾವುದು ಆ 5 ವಸ್ತುಗಳು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಚಂದ್ರಗ್ರಹಣದ ದಿನವು ಧಾರ್ಮಿಕವಾಗಿಯೂ ಮಹತ್ವದ ದಿನವಾಗಿದೆ. 2026ರ ಚಂದ್ರಗ್ರಹಣದ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳು ಪರಿಹಾರವಾಗುವುದು, ಶುಭ ಫಲಗಳು ದೊರೆಯುವುದು. 2026ರ ಚಂದ್ರಗ್ರಹಣದ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು, ಚಂದ್ರಗ್ರಹಣದ ದಿನದಂದು ದಾನ ಮಾಡುವುದರ ಪ್ರಯೋಜನವೇನು, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. 2026ರ 2ನೇ ಗ್ರಹಣವಾಗಿ ಚಂದ್ರಗ್ರಹಣವು ಬಂದಿದೆ. ಈ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ 3 ಮಂಗಳವಾರ, ಅಂದರೆ ಇವತ್ತು ಸಂಭವಿಸಲಿದೆ. ಗ್ರಹಣದ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದು ನಮಗೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಚಂದ್ರಗ್ರಹಣದ ದಿನದಂದು ಮಾಡುವಂತಹ ದಾನವು ನಮ್ಮನ್ನು ಚಂದ್ರದೋಷಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಚಂದ್ರನನ್ನು ನಮ್ಮ ಶಾಸ್ತ್ರದಲ್ಲಿ ಮನಸ್ಸಿನೊಂದಿಗೆ ಸಂಬಂಧವನ್ನು ಹೊಂದಿರುವ ದೇವರು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣದ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕು. ಹೌದು ವೀಕ್ಷಕರೇ, ದೀಪದಾನ. ಚಂದ್ರಗ್ರಹಣದ ದಿನದಂದು ಜೋಡಿ ದೀಪಗಳನ್ನು ಬೆಳಗಿಸಬೇಕು. ಈ ದೀಪಗಳನ್ನು ನೀವು ಮನೆಯಲ್ಲಾದರೂ ಬೆಳಗಿಸಬಹುದು, ಅಥವಾ ದೇವಸ್ಥಾನದಲ್ಲೂ ಬೆಳಗಿಸಬಹುದು, ಅಥವಾ ನದಿಯ ದಡಗಳಲ್ಲೂ ಕೂಡ ಬೆಳಗಿಸಬಹುದು. ಬೆಳಗಿಸಿದ ನಂತರ ಒಂದಿಷ್ಟು ಸಮಯ ಕಳೆದು ಆ ಜೋಡಿ ದೀಪಗಳನ್ನು ನದಿಯಲ್ಲಿ ತೇಲಿ ಬಿಡಬೇಕು. ಜೇಡಿ ಮಣ್ಣಿನ ದೀಪಗಳನ್ನು ಬಳಸಿದರೆ ತುಂಬಾ ಒಳ್ಳೆಯದು. ಚಂದ್ರಗ್ರಹಣದ ದಿನದಂದು ಚಂದ್ರದೇವರ ಸ್ಮರಣೆಯನ್ನು ಮಾಡಬೇಕು. ನೀವು ಈ ದೀಪಗಳನ್ನು ಹಚ್ಚಬೇಕು, ಹಾಗೆಯೇ ಆ ದೀಪಗಳನ್ನು ದಾನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಶುಭ ಫಲಗಳು ನಿಮಗೆ ದೊರೆಯುತ್ತದೆ. ಬಿಳಿ ಬಣ್ಣದ ವಸ್ತುಗಳು. ಚಂದ್ರದೇವನು ಬಿಳಿ ಬಣ್ಣದ ವಸ್ತುಗಳನ್ನು ಇಷ್ಟಪಡುತ್ತಾನೆ. ಹಾಗಾಗಿ ಚಂದ್ರಗ್ರಹಣದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಇದರಿಂದ ನಿಮ್ಮ ಅದೃಷ್ಟ ಬೆಳಗುವುದು. ಹೌದು ವೀಕ್ಷಕರೇ, ಚಂದ್ರಗ್ರಹಣದ ದಿನದಂದು ನೀವು ಬಿಳಿ ಬಣ್ಣದ ಅಕ್ಕಿಯನ್ನು, ಸಕ್ಕರೆಯನ್ನು, ಹಾಲನ್ನು ಹಾಗೂ ಹಾಲಿನಿಂದ ತಯಾರಾದ ವಸ್ತುಗಳನ್ನು ದಾನ ಮಾಡಬೇಕು. ಅದರಲ್ಲೂ ಈ ದಿನದಂದು ಬಿಳಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಶುಭ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ಚಂದ್ರಗ್ರಹಣದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಒಲಿದು ಬರುತ್ತದೆ. ಬೆಳ್ಳಿ ಅಥವಾ ಮುತ್ತು. ಚಂದ್ರಗ್ರಹಣದ ದಿನದಂದು ನೀವು ಬೆಳ್ಳಿಯನ್ನು ಹಾಗೂ ಮುತ್ತುಗಳನ್ನು ಸೇರಿದಂತೆ ಬೆಳ್ಳಿಯಿಂದ ತಯಾರಾದ ವಸ್ತುವನ್ನು ದಾನ ಮಾಡಬೇಕು. ವೀಕ್ಷಕರೇ ಗಮನಿಸಿ, ಇದು ಒತ್ತಾಯವಲ್ಲ. ನಿಮ್ಮ ಬಳಿ ಇದ್ದರೆ ನೀವು ಕೊಡಬಹುದು, ಇಲ್ಲದಿದ್ದರೆ ಯಾವ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಡುತ್ತದೆ. ಚಂದ್ರಗ್ರಹಣದ ದಿನದಂದು ನಾವು ಮಾಡುವಂತಹ ಈ ದಾನವು ನಕಾರಾತ್ಮಕ ಶಕ್ತಿಯನ್ನು ನಮ್ಮ ಹತ್ತಿರ ಕೂಡ ಸುಳಿಯದಂತೆ ಮಾಡುವುದು, ಶಾಂತಿಯನ್ನು ನೀಡುತ್ತದೆ. ಮುಂದಿನದು ಹಣದಾನ. ಹೌದು ವೀಕ್ಷಕರೇ, ಚಂದ್ರಗ್ರಹಣದ ದಿನದಂದು ನೀವು ನಿಮ್ಮ ಕೈಲಾದಷ್ಟು ಹಣವನ್ನು ದಾನ ಮಾಡಬೇಕು. ಈ ರೀತಿ ಹಣವನ್ನು ದಾನ ಮಾಡುವುದರಿಂದ ದೇವರು ಮತ್ತು ದೇವತೆಗಳ ಆಶೀರ್ವಾದ ನಿಮಗೆ ಸಿಗಬಹುದು. ಹಣವನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಆಶೀರ್ವದಿಸುತ್ತಾರೆ. ಹಾಗೆಯೇ
ಧನವಂತರಿಗೆ ನೀವು ಹಣವನ್ನು ದಾನ ಮಾಡುವ ಬದಲು ಹಣದ ಸಮಸ್ಯೆ ಇರುವವರಿಗೆ ಅಂದರೆ ಬಡವರಿಗೆ ಹಣವನ್ನು ದಾನ ಮಾಡಬೇಕು. ಆಗಲೇ ನಿಮಗೆ ಕೊಟ್ಟ ಫಲವು ಹೆಚ್ಚಾಗಿ ಅಂದರೆ ಪ್ರತಿಫಲವು ಹೆಚ್ಚಾಗಿ ಸಿಗುತ್ತದೆ. ಆಹಾರ ದಾನ. ಹೌದು ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಆಹಾರ ಅಥವಾ ಆಹಾರ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಪವಿತ್ರವಾದ ದಾನವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮಹಾದಾನವೆಂದು ಕರೆಯಲಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣದ ದಿನವಂದು ನೀವು ಆಹಾರವನ್ನು ದಾನ ಮಾಡುವುದು ಉತ್ತಮ. ಈ ದಿನದಂದು ಅಗತ್ಯ ಇರುವ ಜನರಿಗೆ, ನಿರ್ಗತಿಕರಿಗೆ ಅಥವಾ ಕೈಲಾಗದವರಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ದಾನ ಮಾಡುವುದರಿಂದ ಚಂದ್ರದೇವನು ಶುಭ ಫಲಿತಾಂಶಗಳನ್ನು ನಿಮಗೆ ಸಿಗುವಂತೆ ಮಾಡುತ್ತಾರೆ. ಆಹಾರವಲ್ಲದೆ ಆಹಾರ ವಸ್ತುಗಳನ್ನು ಕೂಡ ದಾನ ಮಾಡಬಹುದು. ಇದಾಗಿತ್ತು ವೀಕ್ಷಕರೇ, ಚಂದ್ರಗ್ರಹಣದ ದಿನದಂದು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಯಾವೆಲ್ಲ ಫಲಗಳು ಸಿಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.